ಅಣ್ಣ ಮೇಲೆತ್ತಿ ಬರ್ತೀರಾ? ಮೇಲೆತ್ತಿ. ನಾವೆಲ್ಲ ಹಿಂದೆ ಬಂದ್ಬಿಡಿ, ಬರ್ತಿರಲ್ಲ. ಹಿಂದೆ ಮೇಲೆತ್ತಿ ಬರ್ತೀರಲ್ಲ. ಬಂದ್ಬಿಡಿ, ಹಿಂದೆ ಬಂದ್ಬಿಡಿ, ಬರ್ತೀರಲ್ಲ. ಮೇಲೆ ಮೇಲೆ ಬಂದು. ಇವತ್ತು ನಾವು ಪತ್ರಿಕಾಗೋಷ್ಠಿ ನಡೆಸಿದ್ದು ಸಿರಿಗೆರೆ ಸಾಧು ಸದ್ಧರ್ಮ ಸಮಾಜದ ಎಲ್ಲ ಮುಖಂಡರುಗಳು ನಾವು ಮಾಡಿದ್ದೇವೆ. ಉದ್ದೇಶ 1938ನೇ ಸಾಲಿನಲ್ಲಿ ಗುರುಶಾಂತ ದೇಶಿಕೇಂದ್ರ ಮಹಾಸ್ವಾಮಿಗಳಿದ್ದಂಥ ಸಂದರ್ಭದಲ್ಲಿ ಶ್ರೀಮದ್ ಉಜ್ಜಯಿನಿ ಸದ್ಧರ್ಮ ಸಿಂಹಾಸನ, ಶ್ರೀಮದ್ ಪಾಲ್ಗುರಿಕೆ ಸಿರಿಗೆರೆ, ತರಳಬಾಳು ಜಗದ್ಗುರು ಬ್ರಹ್ಮನ್ ಮಠ ಅನ್ನೋಂಥ ಎರಡು ಮಠಗಳನ್ನು ಸೇರಿಸಿ ಯೂನಿಫೈ ಮಾಡಿ ಅಲ್ಲಿಂದ 1940ರಲ್ಲಿ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳವರಿಗೆ ಪಟ್ಟಾಭಿಷೇಕ ಮಾಡ್ತಾರೆ. ಪಟ್ಟಾಭಿಷೇಕದ ನಂತರ ಶ್ರೀ ಶಿವಕುಮಾರ ಶಿವಾಚಾರ್ಯ ಸ್ವಾಮಿಗಳು ಸಾಧು ಸದ್ಧರ್ಮವನ್ನು ಜನಾಂಗವನ್ನು ಭಾಳ ಉತ್ತುಂಗಕ್ಕೆ, ಶಾಲೆ ಕಾಲೇಜುಗಳನ್ನು ನಿರ್ಮಾಣ ಮಾಡೋದು, ಹಾಸ್ಟೆಲ್ಗಳನ್ನು ನಿರ್ಮಾಣ ಮಾಡೋದು, ಜನರಲ್ಲಿ ಸಾಮಾಜಿಕ ಪ್ರಜ್ಞೆ, ಧಾರ್ಮಿಕ ಸಾಂಸ್ಕೃತಿಕ ವಿಷಯಗಳನ್ನು ಇಳಿಸೋದ್ರ ಮೂಲಕ ಸಮಾಜವನ್ನು ಉನ್ನತಿಗೆ ಒಯ್ದಿದ್ರು. ಸಿರಿಗೆರೆ ಶಿವಕುಮಾರ ಶಿವಾಚಾರ್ಯ ಸ್ವಾಮಿಗಳು ಒಂದು ಕಡೆ ಹೇಳ್ತಾರೆ, ಈ ಮಠಕ್ಕೆ 300 ವರ್ಷದ ಪರಂಪರೆ ಇದೆ. ನಮ್ಮ ಮಠದ ಪರಂಪರೆಯ ಪ್ರಕಾರ 60 ವರ್ಷ ಆದಮೇಲೆ ಪೀಠಾಧಿಪತಿಗಳು ಪೀಠವನ್ನು ತ್ಯಾಗ ಮಾಡಬೇಕು, ಅದಕ್ಕೆ ಹೊಸಬರನ್ನ ಪೀಠಕ್ಕೆ ನೇಮಕ ಮಾಡಬೇಕು. ಮತ್ತು ಪೀಠಕ್ಕೆ ನೇಮಕ ಮಾಡಬೇಕಾದ್ರೆ ಸಾಧು ಸದ್ಧರ್ಮ ವೀರಶೈವ ಸಮಾಜ ಸಂಘ ಏನಿದೆ, ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ಭಕ್ತರು ಎಲ್ಲರೂ ಸೇರಿ ಪೀಠಾಧಿಕಾರಿಯನ್ನು ನೇಮಕ ಮಾಡಬೇಕು. ಒಂದು ವೇಳೆ ಈಗಿರುವಂಥ ಜಗದ್ಗುರುಗಳು ಒಪ್ಪದೇ ಹೋದರೂ ಕೂಡ ಸಂಘದ ಅಧ್ಯಕ್ಷರು ಮತ್ತು ಭಕ್ತರ ಒಂದು ತೀರ್ಮಾನವೇ ಅಂತಿಮ ಅನ್ನೋಂಥ ಒಂದು ಹೇಳಿಕೆಯನ್ನು ಹೇಳಿ ತಾವು ಕೂಡ ತ್ಯಾಗಪತ್ರವನ್ನು ನೀಡಿ ನಾನು 60 ವರ್ಷಕ್ಕೆ ರಿಟೈರ್ ಆಗ್ತೇನೆ ಅಂತ ತಾವು ನಿವೃತ್ತಿ ಹೊಂದಿ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳವರನ್ನು 1979ನೇ ಸಾಲಿನಲ್ಲಿ ಸಿರಿಗೆರೆ ಮಠಕ್ಕೆ ಜಗದ್ಗುರುಗಳನ್ನಾಗಿ ನೇಮಿಸ್ತಾರೆ. ಅಲ್ಲಿವರೆಗೂ ಇದರ ಟೈಟಲ್ ಡೀಡ್ ಆಗಿದೆ ಅಂತ ಹೇಳಿದರೆ ಶ್ರೀಮದ್ ಉಜ್ಜಯಿನಿ ಸದ್ಧರ್ಮ ಸಿಂಹಾಸನಾಧೀಶ್ವರ ಶ್ರೀಮದ್ ಪಾಲ್ಕುರಿಕೆ ಸಿರಿಗೆರೆ ಶ್ರೀ ತರಳಬಾಳು ಜಗದ್ಗುರು ಬ್ರಾಹ್ಮಣ ಮಠ. ಇದು ನಡೆದು ಬಂದಂಥ ಮೂಲ ಮಠ ಇದು. ಮೂಲ ಮಠ ಎಲ್ಲ ಆಸ್ತಿಗಳು, ಎಲ್ಲ ಭಕ್ತಾದಿಗಳು ಏನು ದೇಣಿಗೆ ಕೊಟ್ಟಿದ್ದಾರೆ, ಜಮೀನುಗಳನ್ನು ಕೊಟ್ಟಿದ್ದಾರೆ, ಈ ಮಠಕ್ಕೆ ಕೊಟ್ಟಂಥದ್ದು. 1990ನೇ ಇಸ್ವಿಯಲ್ಲಿ ಈಗಿನ ಶ್ರೀಗಳು ಒಂದು ಸಭೆಯನ್ನು ಕರೆದು ಒಂದು ಡೀಡ್ ಮಾಡಿದ್ದೇನೆ ಅಂತೇಳಿ ಜನರ ಸೈನ್ ತಗೋತಾರೆ. ಆ ಡೀಡ್ ಏನಂತ ಹೇಳಿದರೆ, ಆ ಡೀಡ್ನಲ್ಲಿ ಶ್ರೀ ಮಧುಜ್ಜಯಿನಿ ಸದ್ಧರ್ಮ ಸಿಂಹಾಸನಾಧೀಶ್ವರ ಶ್ರೀಮದ್ ಪಾಲ್ಕುರಿಕೆ ಸಿರಿಗೆರೆ ಅನ್ನೋದನ್ನು ಬಿಟ್ಬಿಡ್ತಾರೆ. ಅಲ್ಲಿಗೆ ಹಳೆ ಮಠ ವೈಂಡಪ್ ಆದಂಗೆ, ಹಳೆ ಮಠಕ್ಕೆ ಯಾವುದೇ ರೀತಿ ಅಸ್ತಿತ್ವ ಮುಂದುವರಿಯೋದಿಲ್ಲ. ಅದನ್ನು ತೆಗೆದುಹಾಕಿ ಶ್ರೀ ಮಧುಜ್ಜಯಿನಿ ಸದ್ಧರ್ಮ ಸಿಂಹಾಸನಾಧೀಶ್ವರ ತರಳಬಾಳು ಜಗದ್ಗುರು ಬ್ರಹ್ಮನ್ ಮಠ ಸಿರಿಗೆರೆ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳು ಅಂತ ಮಾಡ್ಕೊಂಡ್ಬಿಡ್ತಾರೆ. ಸ್ವಂತ ಮಠ ಆಯ್ತು. ಅಲ್ಲಿಗೆ ಖಾಸಗಿ ಮಠ ಆಯ್ತು, ಒಬ್ಬರದೇ ಭಕ್ತರ ಮಠ ಇದ್ದಿದ್ದು ಖಾಸಗಿ ಮಠ ಆಯ್ತು. ಆಮೇಲೆ ಹಿಂದೆ ಏನು ಪಾಲ್ಕುರಿಕೆ ಸಿರಿಗೆರೆ ಮತ್ತು ತರಳಬಾಳು ಜಗದ್ಗುರು ಮಧುಜ್ಜಯಿನಿ ಸದ್ಧರ್ಮ ಸಿಂಹಾಸನ ಎರಡಿಗೂ ಇದ್ದಂಥ ಎಲ್ಲ ಪ್ರಾಪರ್ಟಿಗಳು ಕೂಡ ಆ ಟ್ರಸ್ಟ್ನಲ್ಲಿ ತನಗೆ ಬರಬೇಕು, ಟ್ರಸ್ಟ್ನಲ್ಲಿ ಇರೋದಕ್ಕೆ ತಾನು ಯಜಮಾನ ಅನ್ನೋಂಥ ಒಂದು ಬಿಂಬಿಸ್ತಾರೆ, ಅದನ್ನು ರೆಕಾರ್ಡ್ ಮಾಡ್ತಾರೆ ಆ ರೀತಿ. ಮತ್ತು ಪೀಠಾಧಿಕಾರಿಯನ್ನು ನೇಮಕ ಮಾಡೋದು ಕೂಡ ಮುಂದಿನ ದಿನಗಳಲ್ಲಿ 1977ರ ಬಯಲಾದಲ್ಲಿ ಸಾಧು ಸದ್ಧರ್ಮ ವೀರಶೈವ ಸಮಾಜ ಸಂಘದ ಏನಿತ್ತು ಅದರ ಅಧಿಕಾರಿಗಳನ್ನೆಲ್ಲ ಮೊಟಕುಗೊಳಿಸಿ ಮುಂದೆ ಪೀಠಾಧಿಕಾರಿಯನ್ನು ಮಾಡಬೇಕಾದ್ರೆ ತಾವೇ ಏಕೈಕ ವ್ಯಕ್ತಿ ಆಯ್ಕೆ ಮಾಡ್ಬೋದು, ಮತ್ತು ವಿಲ್ ಮೂಲಕನಾದರೂ ಮಾಡ್ಬೋದು ಅನ್ನೋಂಥ ಒಂದು ಟ್ರಸ್ಟ್ನಲ್ಲಿ ಅದನ್ನು ಕಾಣಿಸಿ ಮಠದ ಎಲ್ಲ ಜವಾಬ್ದಾರಿ ತಮಗೆ ಸೇರಬೇಕು ಮತ್ತು ತಮ್ಮ ಎಲ್ಲ ಅಧಿಕಾರನೂ ಅವರಿಗೆ ಸೇರಬೇಕು. ಮತ್ತು ಮುಂದೆ ತಾವು ಕಾಲ ಆದ ನಂತರ ಬಂದಂಥ ಪೀಠಾಧಿಪತಿಗೆ ಕೂಡ ಈ ಟ್ರಸ್ಟನ್ನು ತಿದ್ದುಪಡಿ ಮಾಡಲಿಕ್ಕೆ ಅವಕಾಶ ಇಲ್ಲ ಅನ್ನೋಂಥ ಒಂದು ವಿಷಯವನ್ನು ಕೂಡ ಆ ಟ್ರಸ್ಟ್ನಲ್ಲಿ ಪ್ರಸ್ತಾಪ ಮಾಡಿ ತಮ್ಮ ಹೆಸರಲ್ಲೇ ಮಾಡಿಕೊಂಡು ಒಂದು ಹಿಂದಿನ ಮಠವನ್ನು ಮುಚ್ಚಾಕ್ತಾರೆ. ಇಲ್ಲಿ ತರಳಬಾಳು ಜಗದ್ಗುರು ಬ್ರಹ್ಮನ್ ಮಠ ಅಂತ ಬಂದ ತಕ್ಷಣ ನಮ್ಮ ಜನ ಏನು ಅಂದ್ಕೊಂಡ್ರು, ಇದು ಯಾವುದು ಕನ್ಫ್ಯೂಷನ್ ಮಾಡ್ಕೊಳ್ಳಿಲ್ಲ, ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ. ಈ ಪಾಲ್ಕುರಿಕೆ ಸಿರಿಗೆರೆ ಇತ್ತಲ್ಲ ಅದನ್ನು ಬಿಟ್ಟು ಹಾಕಿದ್ರು, ಒಂದು ಮಠನ ತೆಗೆದು ಹಾಕಿದ್ರಲ್ಲ, ಅದ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ಳಲ್ಲ. ಹಾಗಾಗಿ ಹಿಂದಿನ ಮಠದ ಅಸ್ತಿತ್ವ ಹೋಯಿತು. ತಮ್ಮ ಖಾಸಗಿ ಮಠವನ್ನಾಗಿ ಮಾಡಿಕೊಂಡು ಇವತ್ತು ಅದರ ಮೂಲಕ ನಾನೇ ಸರ್ವಾಧಿಕಾರಿ ಅನ್ನುವಂಥದ್ದನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ಆಗ ಆ ಮಠ ಬದಲಾಯಿಸಿದಾಗ ಎಲ್ಲ ಸಂಘದ ಪರ್ಮಿಷನ್ ಇತ್ತಂದ್ರೆ ಎಲ್ಲರೂ ಸೈನ್ ಮಾಡಿದ್ರೆ ಎಲ್ಲರೂ ಸೈನ್ ಮಾಡಿಲ್ಲ.